ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ K17 ಯೂಟ್ಯೂಬ್ ಚಾನಲ್. ಸ್ನೇಹಿತರ ಮೊದಲ ಬಾರಿಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಳ್ರಿ. ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ಸು, ಇಲ್ಲಿ ಯಾವುದಾದ್ರು ಲೋಕಲ್ ಜಾಬ್ ಇದ್ದರೆ ಲೋಕಲ್ ಜಾಬ್ನು ಸಹ ಹಾಕಿರ್ತೀವಿ. ನಿಮ್ಮ ಲೊಕೇಶನ್ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬೋದು. ಮತ್ತು ಯಾವುದೇ ರೀತಿಯಾದ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಆನ್ಸರ್ ಕೀಗಳಾಗಿರ್ಬೋದು, SSC ಆನ್ಸರ್ ಕೀ, ಅಡ್ಮಿಟ್ ಕಾರ್ಡ್, ಎಕ್ಸಾಮ್ ಹೇಗೆ ನಡೆದಾವೆ, ಓಲ್ಡ್ ಕ್ವಶನ್ ಪೇಪರು, ಈ ರೀತಿಯಾಗಿ ಒಂದೊಂದು ಮಾಹಿತಿಗಳು ಯೂಟ್ಯೂಬ್ ಚಾನಲಿಂದ ದೊರೆಯುವುದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಮಾಹಿತಿ ದೊರಕ್ತದೆ. ಮತ್ತು ಯಾರಿಗೆ ಅವಶ್ಯಕತೆ ಐತಿ ಅವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ನೀವು ಒಂದು ಒಳ್ಳೆ ವಿಷಯವನ್ನು ಶೇರ್ ಮಾಡಿದ್ರೆ ಅವ್ರು ನಿಮಗೊಂದು ಒಳ್ಳೆ ವಿಷಯನ ಶೇರ್ ಮಾಡ್ತಾರೆ. ಸ್ನೇಹಿತರೆ, ನಿಮಗೂ ಸಹ ಬೆಳೆಸೋ ನಾಲೆಜ್ ಇರಬೇಕು. ನಿಮ್ಮನ್ನು ಬೇರೆದವ್ರು ಆಟೋಮೆಟಿಕ್ಕಾಗಿ ಬೆಳೆಸ್ತಾರೆ ಸ್ನೇಹಿತರೆ. ಇದಂದ್ರೆ ಬರೀ ಸ್ನೇಹಿತರೆ ನೋಡೋಣ ಯಾವುದಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಯಾವುದಂದ್ರೆ ಕರ್ನಾಟಕ ನಾಗರಿಕ ಸೇವೆಗಳ ನೇರ ನೇಮಕಾತಿ ಮೋಟಾರ್ ವಾಹನ ಅಂದ್ರೆ RTO ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳು ಬಿಡುಗಡೆ ಆಗಿದಾವೆ. ಇಲ್ಲಾಂದ್ರೆ RTO ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಅಂತ ಏನು ಕರಿತೀರಿ, ಅಲ್ಲಿ ಹುದ್ದೆಗಳು ಖಾಲಿ ಇದಾವೆ. ಹುದ್ದೆ ಹೆಸರು ಮೋಟಾರ್ ವಾಹನ ನಿರೀಕ್ಷಕರು. ಈ ರೀತಿ ಅಂದ್ರೆ ಸಾರಿಗೆ ಇಲಾಖೆ ಮೋಟಾರ್ ವಾಹನ ನಿರೀಕ್ಷಕರು ಎಷ್ಟು ಹುದ್ದೆಗಳು ಅಂದ್ರೆ 70 ಹುದ್ದೆಗಳು ಖಾಲಿ ಇದಾವೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿಕೊಂಡು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ 22/4/2024. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 21/5/2024. ಶುಲ್ಕ ಪಾವತಿಯ ಕೊನೆಯ ದಿನಾಂಕ 21/5/2024. ಎಷ್ಟು ಶುಲ್ಕ ಪಾವತಿ ಮಾಡಬೇಕು? ಪೋಸ್ಟ್ ಆಫೀಸ್ಗೂ ಕಟ್ಟಬೇಕು, UPI ಮುಖಾಂತರ ಕಟ್ಟಬೇಕಂತ ನಾನು ತಿಳಿಸ್ಕೊಳ್ತೀನಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಪರೀಕ್ಷೆ ಇತ್ತು, ಇಲ್ಲ ನೇರ ನೇಮಕಾತಿ ಇತ್ತು, ಎಷ್ಟು ಪರೀಕ್ಷೆ ಇದಾವೆ ಅದನ್ನು ಸಹ ನೋಡೋಣ, ನಿಧಾನವಾಗಿ ನೋಡೋಣ ಬನ್ನಿರಿ ಸ್ನೇಹಿತರೆ. ಮೊದಲನೇದಾಗಿ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ನೀವು UPI ಮುಖಾಂತರ ಸಹ ಮಾಡ್ಬೋದು, ಇಲ್ಲ ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಸಹ ನೀವು ಏನು ಮಾಡ್ಬೋದು, ಇದನ್ನು ಚಲನ್ ಅಥವಾ ಎಕ್ಸಾಮ್ ಫೀ ಅನ್ನು ಕಟ್ಬೋದು. ಈಗ ಎಲ್ಲ ಕಡೆ ಏನು ಬರ್ತಿತ್ತು ಅಂದ್ರೆ ನಮ್ಮ KPSCಯಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ OTR ಬರ್ತಿದೆ ಸ್ನೇಹಿತರ. OTR ಮಾಡುವಾಗ ಬಹಳ ಎಚ್ಚರದಿಂದ ಮಾಡಿರಿ. ಒಂದು ಸರಿ ಮಿಸ್ಟೇಕ್ ಆತಂದ್ರೆ ನಮ್ಮ KPSCಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಳಗೆ ನೀವು ಫೇಲ್ ಆಗುವ ಬಹಳ ಸಾಧ್ಯತೆ ಇರ್ತದೆ. ಅದರಿಂದ ದಯವಿಟ್ಟು OTR ಮಾಡುವಾಗ ತುಂಬ ಅಂದ್ರೆ ತುಂಬ ಗಮನವನ್ನು ಹರಿಸ್ರಿ. ಓಕೆ ಸ್ನೇಹಿತರ, ಅದೇ ರೀತಿಯಾಗಿ ನೋಡ್ಕೊಡ್ರಿ. ನಿಮ್ಮ ಯೂಸರ್ ID ಆಗಿರ್ಬೋದು, ಪಾಸ್ವರ್ಡ್ ಆಗಿರ್ಬೋದು, ನಿಮ್ಮ ಜಿಮೇಲ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಇದನ್ನು ಸಹ ತುಂಬ ಗಮನವಾಗಿ ಇಟ್ಕೊಡ್ರಿ. ನೆಟ್ ಬ್ಯಾಂಕಿಂಗ್ ಕೊಟ್ಟಿದ್ನಲ್ಲ, ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI ಮುಖಾಂತರ ಏನು ಮಾಡ್ಬೋದು, ಪೇ ಮಾಡ್ಬೋದು ಸ್ನೇಹಿತರೆ. ಇದೊಂದು ಹೊಸ ತಿರುವಂಥ ನಮ್ಮ ಹೊಸ ಅಧ್ಯಾಯ RCBಯಲ್ಲಿ ಬಂದರೆ ಹೊಸ ಅಧ್ಯಾಯ RCBಯಲ್ಲಿ ಬಂದರೆ ನಮ್ಮ KPSCಯಲ್ಲೂ ಸಹ ಹೊಸ ಅಧ್ಯಾಯ ಶುರು ಆಗಿದೆ ಅಂದರೆ ತಪ್ಪಾಗಲಾರದು. ಆಲ್ಮೋಸ್ಟ್ KPSC ತುಂಬಾ ಬದಲಾವಣೆ ಆಗಿರೋದನ್ನು ಈ ವರ್ಷ ಕಾಣ್ಬೋದು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂದರೆ SC ST OBC 2A 2B 3A ಇದವರಿಗೆ ಸಹ ಎಕ್ಸ್ ಸರ್ವಿಸ್ ಮ್ಯಾನ್, ಅಂಗವಿಕಲರು, ಯೋಜನೆ ರಸತರಿಗೆ ಏನೈತ್ರಿ ಇಲ್ಲಿ ರಿಸರ್ವೇಷನ್ ಇದೆ, ಅದನ್ನ ಸಹ ನಾನು ನಿಮ್ಗೆ ಹೇಳ್ಕೊಡ್ತೀನಿ ರೀ. ಇನ್ನು ಎಕ್ಸಾಮ್ ಫೀ ನೋಡ್ಕೊಡ್ರಿ, UPI ಮುಖಾಂತರ ಮಾಡೋದು ಅಂತ ಹೇಳಕತ್ತೀನಿ ರೀ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಜನರಲ್ ಕ್ಯಾಟಗಿರಿಯವರಿಗೆ 600 ರೂಪಾಯಿ ಇದೆ. ಪ್ರವರ್ಗ 2A 2B 3A 3B ದವರಿಗೆ 300 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವರಿಗೆ ಯಾವುದೇ ರೀತಿಯ ಶುಲ್ಕ ಪಾವತಿ ಇಲ್ಲ. ಮತ್ತು ಮಾಜಿ ಸೈನಿಕರಿಗೆ ಕೇವಲ 50 ರೂಪಾಯಿ ಇದೆ. ಈ ರೀತಿಯಾಗಿ ಅರ್ಜಿ ಶುಲ್ಕನ ಸಹ ನೋಡ್ಬೋದು. ಇದೇನ ಭಾರತೀಯ ಪೌರನಾಗಿರಬೇಕು, ಇದೇನು ಬ್ಯಾಡ್ ಅನಿಸಿದೆ ಸ್ನೇಹಿತರೆ. ಇದು ನೋಡ್ಕೊಳ್ರಿ, ಟೋಟಲ್ 3 ಎಕ್ಸಾಮ್ ಇರ್ತದೆ. 3 ಎಕ್ಸಾಮ್ ಯಾರ್ಯಾರಿಗೆ ಇರ್ತೈತಿ ಅಂದ್ರೆ, ನೀವು SSLCಯಲ್ಲಿ ಯಾರು ಕನ್ನಡ ಭಾಷೆಯನ್ನು ತೆಗೆದುಕೊಂಡು ಓದಿಲ್ಲ ನೋಡ್ರಿ ಅವರಿಗೆ 3 ಇರ್ತದೆ. ಒಂದು ಕ್ವಾಲಿಫೈ ಕನ್ನಡ ಇರುತ್ತೆ, ಅದಾದ ನಂತರ ಒಂದು ಸಾಮಾನ್ಯ ಅಧ್ಯಯನ ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪಾಲಿಟಿ, ಜಿಯೋಗ್ರಫಿ, ಎನ್ವೈರ್ಮೆಂಟ್ ಸೈನ್ಸ್, ಆರ್ಟ್ ಆ್ಯಂಡ್ ಕಲ್ಚರ್ ಈ ರೀತಿಯಾಗಿ ಇರ್ತದೆ. ಇನ್ನೊಂದು ಕನ್ನಡ, ಇಂಗ್ಲೀಷು ಮತ್ತು ಕಂಪ್ಯೂಟರ್ ನಾಲೆಜ್ ಇರ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಕೊಟ್ಟಿದ್ದಾರೆ. ನೆಗೆಟಿವ್ ಇರುತ್ತೋ ಇಲ್ವೋ, ನೆಗೆಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. 100 ಅಂಕಗಳಿಗೆ ಸಹ ಪರೀಕ್ಷೆ ಇರುತ್ತದೆ. ಪಠ್ಯಕ್ರಮ ಕೊಟ್ಟಿದ್ದಾರೆ ನೋಡ್ರಿ. 1 ಗಂಟೆ 30 ನಿಮಿಷಗಳ ಕಾಲ ನಿಮಗೆ ನಡೀತದೆ, ಪರೀಕ್ಷೆ ನಡೆಯುತ್ತದೆ. ಸಾಮಾನ್ಯ ಅಧ್ಯಯನದು ಏನೇನಿದೆ ನೋಡ್ಕೊಳ್ರಿ. ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್, ದೈನಂದಿನ ಗ್ರಹಿಕೆ ವಿಷಯಗಳು, ಸಂವಿಧಾನದ
ಕರ್ನಾಟಕಕ್ಕೆ ಸಂಬಂಧಿಸಿದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದ ಭೂಗೋಳಶಾಸ್ತ್ರ, ರಾಜ್ಯ ಮತ್ತು ಪ್ರಾದೇಶಿಕ ಗ್ರಾಮೀಣಾಭಿವೃದ್ಧಿ, ಪಂಚಾಯಿತಿಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಕರ್ನಾಟಕ ಪರಿಸರ ಸಂಬಂಧಿಗಳು ಇದೆ, ಎನ್ವೈರನ್ಮೆಂಟ್ ಸೈನ್ಸ್ ಅಂತ ಹೇಳಿದೀನಿ ನೋಡ್ರಿ. ಇತ್ತೀಚೆಗೆ ಇದ್ರ ಬಗ್ಗೆ ಬಹಳ ಕ್ವಶನ್ ಬರ್ತಿದ್ದ, ಗಮನ ಹರಿಸ್ರಿ. ಇನ್ನು ನೋಡ್ಕೊಡ್ರಿ, 2ನೇ ಎಕ್ಸಾಮ ಯಾವುದಾದ್ರು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ವಿಜ್ಞಾನ. ಕನ್ನಡಕ್ಕೆ 35, ಇಂಗ್ಲೀಷಕ್ಕೆ 35, ಕಂಪ್ಯೂಟರ್ಗೆ 30 ಅಂಕಗಳು ಇರುತ್ತವೆ. 2 ಗಂಟೆ 100 ಅಂಕಗಳು 2 ಗಂಟೆ. ಈ ರೀತಿಯಾಗಿರುತ್ತಾ, ನೀವು ಸರಿಯಾಗಿ ನೋಡ್ಕೊಡ್ರಿ. ಇದು ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಥರ ನಡೆಸಲಾಗುವುದು. OMR ಮಾದರಿ ಅಥವಾ ಗಣಕಯಂತ್ರದ ಮೂಲಕ. 2ರಲ್ಲಿ ಯಾವ್ದು ಬೇಕಾದರೂ ಸಹ ಈ ಎಕ್ಸಾಮ್ ನಡೆಯಬಹುದು ಸ್ನೇಹಿತರೆ. ಯಾವ್ದು ನಡೀತದೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಅಡ್ಮಿಟ್ ಕಾರ್ಡ್ ಬರ್ತಲ್ಲ, ಅದರಲ್ಲಿ ಸರಿಯಾಗಿ ಇವರನ್ನವ್ರು ಕೊಟ್ಟಿರ್ತಾರೆ. ಅಡ್ಮಿಟ್ ಕಾರ್ಡ್ ಬಂದ ತಕ್ಷಣ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಬರುತ್ತೆ, ಯಾರು ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ನೋಡ್ರಿ ಸ್ನೇಹಿತರೆ, ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಂತ ಹೋಗ್ರಿ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಹಳ ಮುಖ್ಯ ಆಗ್ತದೆ ಯಾವುದೇ ಜಾಬ್ ಅಪ್ಲಿಕೇಶನ್ಗೆ ಹೋಗುವಾಗ. ಸಾರಿಗೆ ಇಲಾಖೆಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರು 70 ಹುದ್ದೆಗಳು ಮೇಲೆ ಹೇರಿದ್ದೀನಿ. 33,000 ರೂಪಾಯಿದಿಂದ 62,000 ನಿಮ್ಗೆ ಸಂಬಳ ಸಿಗುತ್ತದೆ. ಐತಿನ ನೋಡ್ಕೊಡ್ರಿ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಡ್ರಿ. SSLC ನೀವು ಪಾಸ್ ಆಗಿರಲೇಬೇಕಾಗ್ತದೆ. ಅದಾದ ನಂತರ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್. ನೀವು ಡಿಪ್ಲೊಮಾದಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕಾಗ್ತದೆ. ಅದು 3 years ಕೋರ್ಸ್ ಇದೆ ಅಂತ ನೋಡ್ರಿ. ಅದಿಲ್ಲಪ್ಪ ಅಂತಂದ್ರೆ ನೀವು ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕಾದ್ರೆ ಅದು ಸಹ 3 years ಕೋರ್ಸ್ ಇದೆ ಅಂತ. ಇದು ಇಲ್ಲ ಅಂತಂದ್ರೆ ನೀವೇನು ಬೇಕಾದ್ರೆ ಡಿಗ್ರಿ ಅಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಎಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರ್ಬೇಕಾಗ್ತದೆ. BTech ಆಟೋಮೊಬೈಲ್ ಇಂಜಿನಿಯರಿಂಗ್, BTech ಮೆಕ್ಯಾನಿಕಲ್ ಇಂಜಿನಿಯರ್ ವಿದ್ಯಾರ್ಥಿನ ಹೊಂದಿರಬೇಕಾಗ್ತದೆ. ಇದ್ರ ಜೊತೆಗೆ ನಿಮ್ಗೆ ಲೈಸೆನ್ಸ್ ಬೇಕಾಗ್ತದೆ. ಇದಕ್ಕೂ ಸಹ ಫಿಸಿಕಲ್ ಇರುತ್ತೆ, ಬಂಡ್ಲಿ ಎಕ್ಸಾಮ್ ಇರಲ್ಲ, ಫಿಸಿಕಲ್ ಇರುತ್ತೆ. ಹುಡುಗರಿಗೆ 160 ಸೆಂಟಿಮೀಟರ್ ಹೈಟ್ ಬೇಕು, 86 ಸೆಂಟಿಮೀಟರ್ ಟೆಸ್ಟ್ ಬೇಕು. ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್, ವೇಟ್ 49 kg. ಓಕೆ, ಈ ರೀತಿಯಾಗಿ ಪ್ರತಿಯೊಂದನ್ನು ಅವ್ರು ಕೊಟ್ಟಿದ್ದಾರೆ. ನಿಮ್ಮದು ಫಿಸಿಕಲಿ ಯಾವ ರೀತಿಯಾಗಿ ನೀವು ಇರಬೇಕಂತ ಅವ್ರು ಕೊಟ್ಟಿದ್ದಾರೆ. ಈ PDF ದಯವಿಟ್ಟು ನೀವು ವೀಕ್ಷಣೆ ಮಾಡ್ಕೊಳ್ರಿ. ಇದು ಸಾಮಾನ್ಯ ವಿದ್ಯಾರ್ಥಿಗಳು ಮತ್ತು ಏಜ್ ನೋಡ್ಕೊಳ್ರಿ. 18 ವರ್ಷದಿಂದ 35 ವರ್ಷ ಐತಿ. ಪ್ರವರ್ಗ 2A to B, 3A 3B ದವರಿಗೆ 38 ವರ್ಷ. ಏಜ್ ಸಡಿಲಿಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ 40 ವರ್ಷಗಳ ವಯೋಮಿತಿ ಇದೆ. ಸ್ನೇಹಿತರೆ, ನೀವು ಯಾವ್ದು ನೋಡ್ತೀರಿ ಬಿಡ್ರಿ, ಇಲ್ಲ ಇದರಿಂದ ಇಟ್ಟು ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊಳ್ರಿ. ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ನಿಮ್ಗೆ ಕ್ಯಾಸ್ಟ್ ವೈಸ್ ಎಲ್ಲೆಲ್ಲಿ ಹೆಚ್ಚದವ. ನೀವು ಗ್ರಾಮೀಣ ವಿದ್ಯಾರ್ಥಿ ಆಗಿದ್ದರೆ ನಿಮಗೆ ರಿಸರ್ವೇಷನ್ ಇದೆ. ಯೋಜನಾ ನಿರಾಶ್ರಿತರಾಗಿದ್ದರೆ ರಿಸರ್ವೇಷನ್ ಇದೆ. ತೃತೀಯ ಲಿಂಗಿಗಳು ಅಂತಿದ್ದಾರೆ ಅವ್ರಿಗೆ ರಿಸರ್ವೇಷನ್ ಇದೆ. ಅಂಗವಿಕಲರಿಗೆ ರಿಸರ್ವೇಷನ್ ಇದೆ. ಎಲ್ಲರಿಗೂ ಪ್ರತಿಯೊಂದಕ್ಕೂ ರಿಸರ್ವೇಷನ್ ಸಹ ಇವ್ರು ಕೊಟ್ಟಿದ್ದಾರೆ. ನೀವು NCC ಮಾಡಿದ್ರಂದ್ರೆ NCC ನ್ಯಾಷನಲ್ ಕ್ರೆಡಿಟ್ ಕಾರ್ಪ್ ಅಂತ ಒಂದು ಕೊಟ್ಟಿದ್ರೆ ಅದರಲ್ಲಿ ಸಹ ನಿಮಗೆ ರಿಸರ್ವೇಷನ್ ಸಿಗ್ತದೆ. ನೀವು ಯಾವ್ಯಾವ ಮಾಡಿದ್ದೀರಿ ಸರಿಯಾಗಿ ಡಾಕ್ಯುಮೆಂಟ್ ನಮ್ಮ KPSC ನೀವು ಅಪ್ಲೈ ಮಾಡಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿ ಇರಬೇಕಾಗ್ತದೆ ಸ್ನೇಹಿತರ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಮೀಸಲಾತಿ, ಮಾಜಿ ಸೈನಿಕರಿಗೆ ಮೀಸಲಾತಿ ಇದೆ. ಅದೇ ರೀತಿಯಾಗಿ ಅಂಗವಿಕಲ ಅಭ್ಯರ್ಥಿಗಳು ಸಹ ಇಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ನಿರಾಶ್ರಿತರು, ಯೋಜನಾ ನಿರಾಶ್ರಿತರಿಗೆ ಮೀಸಲಾತಿ, ಸೇವಾ ಪ್ರಮಾಣ ಪತ್ರ ಇದ್ದವರಿಗೆ ಮೀಸಲಾತಿ ಇದೆ. ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಮೀಸಲಾತಿ ಇದೆ. ಈ ರೀತಿಯಾಗಿ ಪ್ರತಿಯೊಂದು ಬಹಳ ಚೆನ್ನಾಗಿ ಮೂಡಿ ಬರುತ್ತಿರ್ತಕ್ಕಂಥ ನೋಟಿಫಿಕೇಶನ್ ಇದೆ ಸ್ನೇಹಿತರ. ನೀವು ಯಾವ್ಯಾವ ಕ್ಯಾಸ್ಟ್ ವೈಸ್ ಬರ್ತೀರಿ, ಎಲ್ಲೆಲ್ಲಿ ಇದ್ದೀರಿ ಅಂತ ನೋಡಿಕೊಡ್ರಿ. ಸರಿಯಾಗಿ ನಿಮ್ಮ ಡಾಕ್ಯುಮೆಂಟ್ನ ರೆಡಿ ಮಾಡಿಕೊಡ್ರಿ. ಇನ್ನು ಟೈಮ್ ಇದೆ ಸ್ನೇಹಿತರ. RTO ಬೆಸ್ಟ್ ಜಾಬ್ ಅಂತ ಹೇಳ್ಬೋದು ಸ್ನೇಹಿತರ. ಬೆಸ್ಟ್ ಜಾಬು. ಕೆಲವರಿಗೆ 2 ಎಕ್ಸಾಮ್ ಬರ್ತಾವ, ಇನ್ನು ಕೆಲವರು 3 ಎಕ್ಸಾಮ್ ಅಪ್ಲೈ ಆಗ್ತಾವ. ನೋಡ್ಕೊಳ್ರಿ, ಅಷ್ಟೊಂದು ಬಿರ್ದಿಲ್ಲ, ಆರಾಮಾಗಿ ಸ್ಟಡಿ ಮಾಡ್ಕೊತೀರಿ. ಡೇಟೆಡ್ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ಭಾಳ ಒಳ್ಳೇದ. ನೋಟ್ ಮಾಡಿ ಇಟ್ಕೊಳ್ರಿ. ಈ ಅಪ್ಲಿಕೇಶನ್ ಸ್ಟಾರ್ಟ್ ಆದ ಬಳಿಕ ನಾನು ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮಾಡ್ತೀನಿ. ಅದ್ರಾಗೇನು ವರ್ಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ, 22/4/2024 ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು. ಅಲ್ಲಿವರೆಗೂ ನಿಮ್ಮ ಡಾಕ್ಯುಮೆಂಟೆಡ್ ಆಧಾರ್ ಕಾರ್ಡ್ದಾಗ, ಮಾರ್ಕ್ಸ್ ಕಾರ್ಡ್ದಾಗ ಬೇರೆ ಇರ್ತದೆ. ಡೇಟ್ ಆಫ್ ಬರ್ತ್ ಚೇಂಜ್ ಇರ್ತದೆ, ಹೆಸರು ತಂದೆ ಹೆಸರು ಹಿಂಗೆಲ್ಲ ಚೇಂಜ್ ಇರ್ತದೆ. ಅದನ್ನು ದಯವಿಟ್ಟು ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ನಮ್ಮ KPSCಲಿ ಭಾಳ ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿ ಫಸ್ಟ್ ಎಕ್ಸಾಮ್ ಪಾಸ್ ಆಗ್ತೀರಿ, ಶಾರ್ಟ್ ಲಿಸ್ಟ್ ಒಳಗೆ ಬರ್ತೀರಿ, ಶಾರ್ಟ್ ಲಿಸ್ಟ್ ಒಳಗೂ ಬರ್ತೀರಿ. ಅದಾದ ನಂತರ ಫಿಸಿಕಲ್ ಸಹ ಪಾಸ್ ಆಗ್ತೀರಿ. ಇದೆಲ್ಲ ಅದಕ್ಕೆ ಲಾಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಮ್ಮ KPSCಲಿ ಭಾಳ ಜನ ಫೇಲ್ ಆಗ್ತೀರಿ. ದಯವಿಟ್ಟು ಸರಿಯಾಗಿ ನೋಡ್ಕೊಂಡು ಇಟ್ಕೊಡಿ ಸ್ನೇಹಿತರ. ಮತ್ತು ನೆಕ್ಸ್ಟ್ ಯಾವುದೇ ರೀತಿಯಾದ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಯಾರಿಗೆ ಅವಶ್ಯಕತೆ ಇತ್ತು ಶೇರ್ ಮಾಡಿರಿ.
ಬೆಲ್ ಐಕನ್ ಪ್ರೆಸ್ ಮಾಡಿಟ್ಟುಕೊಂಡ್ರೆ ನಮ್ಮ ಮುಂದೆ ಆಗ್ತಕ್ಕಂಥ ಪ್ರತಿಯೊಂದು ಯೂಟ್ಯೂಬ್ ಜಾಬ್ ಅಪ್ಡೇಟು ಯೂಟ್ಯೂಬ್ ವಿಡಿಯೋಗಳು ನಿಮ್ಗೆ ಬಂದು ತಲುಪ್ತಾವೆ ಸ್ನೇಹಿತರೆ. ಅದರಿಂದ ಸ್ನೇಹಿತರ ನಿಮ್ಗೆ ಡೌಟ್ ಇದ್ರು ಸಹ ನಮ್ಮ ಕಮೆಂಟ್ ಹಾಕಿರಿ ಸ್ನೇಹಿತರೆ. ಕಮೆಂಟಿಗೆ ನಾವು ಆನ್ಸರ್ ಕೊಡ್ತೀವಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಯಾವುದೇ ಜಾಬ್ ಅಪ್ಡೇಟ್ಗೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.